ಜೆಡಿಎಸ್ ನಿರ್ನಾಮ ಆಗಿದೆ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ನಿನ್ನೆ. ನೀವು ರಾಜ್ಯ ರಾಜಕಾರಣ ಬರೋ ವಿಚಾರ ಬಗ್ಗೆ ಚರ್ಚೆ. ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂತದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ ಜೆಡಿಎಸ್ ಇಂದ ಲೀಸ್ ಮೇಲೆ ತಗೊಂಡ್ರಿ? ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ ಪಾರ್ಟಿಗೆ ತಗೊಂಡಿದ್ದೀರಿ? ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ? ಇವತ್ತು ಒಂದ್ ಕಡೆ ಒಬ್ರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ ಪಾರ್ಟಿ ಹಣ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ ಸೀಟ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಏನ್ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳಿ ನಿಮಗೆ ಅಧಿಕಾರ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆಗೆ? ಅವ್ರ ತಂದೆ ಮೊನ್ನೆ ಏನ್ ಮಾತಾಡೋರೆ? ಕಲ್ಬುರ್ಗಿ ಯಾವ್ದು ಯಡ್ರಾಮಿನೋ ಯಾವ್ದೋ ಊರು ಭಾಷಣ ಮಾಡಿದ್ರಲ್ಲ, ನೀವ್ ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡ್ಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ. 8 ವರ್ಷ 9 ವರ್ಷ ಆಗಿರ್ಬೇಕು. ಅದಕ್ಕೆ ನಿಮಗೆ 200 ಸೀಟ್ ಕೊಟ್ಬಿಡ್ತಾರ? ಮುಂದೆ ಅಧಿಕಾರ ಕೊಡ್ತಾರ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಸ್ವಲ್ಪ ಕೂತು ಯೋಚನೆ ಮಾಡಿ. ಏನೇನ್ ಮಾಡ್ತಾ ಇದ್ದೀರಿ ಇವತ್ತು ಈ ರಾಜ್ಯದಲ್ಲಿ, ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ತಾರೆ ಜನ, ಅದ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ, ಈ ಪಕ್ಷ ಉಳಿಸ್ಬೇಕು. ಯಾಕೆಂದ್ರೆ ಗೊತ್ತಿದೆ ನನಗೆ, ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನ್ ತೊಂದರೆ ಇಲ್ಲ. ಇರೋದೇ ಜನತಾದಳ ಅವರಿಗೆ. ಜನತಾದಳ ಫಿನಿಶ್ ಆದ್ರೆ ಅವ್ರು ಉಳಿತಾರೆ. ಜನತಾದಳ ಮೇಲೆ ಬಂದ್ರೆ ಅವ್ರ ಲೈಫ್ ಏನು ಅಂತ ಗೊತ್ತವ್ರಿಗೆ. ಜಸ್ಟ್ ನಾವು ಬಿಜೆಪಿಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ ಮನೆ ಬರ ಎಲ್ಲಿಗೆ ಬಂತು? ಇನ್ನೂ 4-5 ಸೀಟ್ ಬರಬೇಕಾಗಿತ್ತು ನನ್ನ ಲೆಕ್ಕದಲ್ಲಿ. ಸ್ವಲ್ಪ ನಮ್ಮಲ್ಲೇ ಆದಂತ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟ್ಗೆ. ಇಲ್ಲಿದ್ರೆ 3-4 ಇಳಿತಾ ಇದ್ರಿ ಮೊನ್ನೆ ಅಧಿಕಾರ ಇಟ್ಕೊಂಡು. ಅದರಿಂದ ಜೆಡಿಎಸ್ ಉಳಿತದೋ ನಾಶ ಆಗುತ್ತೋ, ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅಲ್ಲಿವರೆಗೆ ಕಾದ್ ನೋಡಿ. ಸರ್, ಒಕ್ಕಲಿಗ ನಾಯಕತ್ವ ಅವರ ತುಳಿತಿದ್ದಾರೆ. ಸ್ವಜಾತಿ ಅವರ ಯಾವ ಒಕ್ಕಲಿಗರನ್ನ? ಒಕ್ಕಲಿಗ ನಾಯಕತ್ವ ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಸಮುದಾಯದವರೇ ತುಳಿತಾ ಇದ್ದಾರೆ ಅಂತ ಸೇವಾ ಆಗ್ಬಿಡ್ತಾ ಇಲ್ಲ. ಕೆಲವರಿಗೆ ಜನಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ಜನ ಬೆಂಬಲವನ್ನ ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣವು ರಾಜ್ಯದ ಲೂಟಿ ಮಾಡತಕ್ಕಂತ ಕೆಲಸ ಮಾಡಿದ್ರು. ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರ? ತಲೆ ಹೊಡೆದು. ಯಾಕೆಂದ್ರೆ ಪಾಪ ಯಾರೋ ಹೇಳೋರೆ ಅವ್ರ ತಮ್ಮನೇ ಇರ್ಬೇಕಂತ. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಲಕ್ ಮಾತಾಡಿದ್ದಾರೆ. ನಾನು ಬಾಯಿ ಚಪ್ಲಕ್ ಮಾತಾಡಲ್ಲ. ನಿಮ್ಮ ಹಲವಾರು ಅಕ್ರಮಗಳ ಬಗ್ಗೆ ಜನತೆಗೆ ಏನು ಮಾಹಿತಿ ಕೊಡ್ತೀನಿ. ನನ್ನ ಮತ್ತು ಜನತೆಯ ನಡುವೆ ಸಂಬಂಧ ಬೆಳೆಸಿಕೊಳ್ಳಲಿಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರದೇನು? ಬೆಳಿಗ್ಗೆ ಎದ್ರೆ ಯಾರು ತಲೆ ಹೊಡೆಯಬೇಕು, ಯಾವ ಭೂಮಿಗೆ ಫೆನ್ಸಿಂಗ್ ಹಾಕ್ಬೇಕು, ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರ? ನಿಮ್ದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋ ಚಪ್ಪಲ. ಇರೋ ವ್ಯತ್ಯಾಸ ಅಷ್ಟೇ.